ಕೆಲವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಪೂಜೆ ಅಂದ ಕೂಡಲೇ ಭೌತಿಕವಾದ ವಸ್ತುಗಳನ್ನ ದೇವ್ರ ಮುಂದೆ ಇಡೋದು ಅಂತ ಅಷ್ಟೇ ಅನ್ಕೊಂಡಿದ್ದಾರೆ. ದೇವ್ರು ಅಂದ್ರೆ ನಾವು ಒಂದು ಕೊಟ್ರೆ ಆ ಒಂದು ಶಕ್ತಿ ಒಂದು ಕೊಡುತ್ತೆ, ಕೊಟ್ಟು ತಗೊಳ್ಳೋದು ಅಷ್ಟೇ ದೇವ್ರ ಪೂಜೆ ಅಂತ ಅನ್ಕೊಂಡಿದ್ದಾರೆ. ನೋಡಿ, ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗೋದಿಲ್ಲ. ದೇವ್ರು ವಸ್ತುಗಳನ್ನ ನೋಡೋದಿಲ್ಲ, ವ್ಯಕ್ತಿಯ ಅಂತರಂಗವನ್ನ ನೋಡ್ತಾನೆ. ನಮ್ಮ ಕಣ್ಮುಂದೆ ಏನೆಲ್ಲ ಕಾಣ್ತಾ ಇದೆಯಲ್ವಾ, ನಾವು ನೋಡ್ತಾ ಇರೋದು ಒಂದು ಸ್ವಲ್ಪ ಭಾಗ ಅಷ್ಟೇ. ಬ್ರಹ್ಮಾಂಡ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಿದೆ. ಇಡೀ ಬ್ರಹ್ಮಾಂಡವನ್ನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಎಲ್ಲವೂ ಅವಂದೇ. ಆ ಭಗವಂತನಿಗೆ ನಾವು ಏನು ಕೊಡೋಕ್ ಸಾಧ್ಯ? ಹೀಗಿರುವಾಗ ಭಗವಂತ ಏನಾದ್ರು ನಮ್ಮಿಂದ ಭೌತಿಕವಾದ ವಸ್ತುಗಳನ್ನ ಬಯಸ್ತಾನ? ನೋಡಿ, ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ ದೇವರ ಪೂಜೆ ಅಂದ್ರೆ ನಾವೇನು ಒಳ್ಳೆ ರೀತಿಯಿಂದ ಮಾತಾಡ್ತೀವೋ, ಒಳ್ಳೆ ಕರ್ಮಗಳನ್ನ ಮಾಡ್ತೀವೋ, ಒಳ್ಳೆ ರೀತಿಯಿಂದ ವರ್ತಿಸ್ತೀವೋ, ಇದೇ ನಿಜವಾದ ದೇವರ ಪೂಜೆ. ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಆ ಭಗವಂತನ ಮುಂದೆ ನಾವು ನಿಂತಿದೀವಿ, ಬೇಡ್ಕೊಂತ ಇದೀವಿ ಅಂತಂದ್ರೆ ಮಧ್ಯದಲ್ಲಿ ಯಾವುದೇ ಭೌತಿಕವಾದ ವಸ್ತುಗಳು ಬೇಕಾಗಿಲ್ಲ. ಮುಖ್ಯವಾಗಿ ನಮ್ಮ ಅಂತರಂಗ ಶುದ್ಧಿ ಇರಬೇಕು. ಭಗವಂತ ಯಾವಾಗ್ಲೂ ನಮ್ಮ ಹೃದಯವನ್ನ ನೋಡ್ತಾನೆ, ವಸ್ತುಗಳನ್ನೆಲ್ಲ.